ಹಾಕೊಳ್ಳೆ ಮಗ. ಕೈ ಕೊಯ್ದು ಹೋಗ್ತದಮ್ಮ ನೀ ಮುಂದೆ ಬಾ, ಇನ್ನೊಂಚೂರು ಮುಂದೆ ಬಾ ಮಗ. ಆಗಲಿ ಚಂದ ಕಾಣ್ತೈತಿ. ಇಟ್ಕ ಕೈ ತುಂಬ ಎರಡು ಡಜನ್ನು ನೆತ್ರ 2.5 ಇಟ್ಗಲೆ. ಹಲೋ ಫ್ರೆಂಡ್ಸ್, ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಕೂಡ ಆರಂಭ ಮಾಡ್ಕೊಳ್ಳೋಣ. ತಮ್ಮನೇಲಲ್ಲಿ ನೋಡೋದಂಗೆ ನಿಮಗೆಲ್ಲ ಗೊತ್ತಿರುತ್ತೆ ಇವತ್ತು ಯಾವುದ್ರ ಬಗ್ಗೆ ನಾನು ಲಾಗ್ ಮಾಡ್ತಾಯಿದ್ದೀನಿ ಅಂತ. ಹೌದು, ಇವತ್ತು ನಾನು ಬಳೆ ಶಾಸ್ತ್ರದ ಬಗ್ಗೆ ಲಾಗ್ ಮಾಡ್ತಾಯಿದ್ದೆ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ್ಶನಿಗೆ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಬನ್ನಿ ಇವತ್ತಿನ ಲಾಗ್ ಹೀಗೆಲ್ಲ ಹೋಗೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ಈ ಲಾಗ್ನ ಯಾರೂ ಕೂಡ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ತುಂಬಾ ಫನ್ನಿ ಆಗಿದೆ ಅಂತಲೇ ಹೇಳ್ಬೋದು. ನಾನು ಬರೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಎಲ್ಲರಿಗೂ ಸುಮಾರು ಬಳೆ ಇಟ್ಟು ಆಗಿಬಿಟ್ಟಿತ್ತು. ಅಂದರೆ ಊರನವರು ಎಲ್ಲರಿಗೂ ಕೂಡ ಬಳೆ ಇಡಿಸ್ತಾರೆ. ಯಾರ್ಯಾರು ಬಳೆ ಇಡ್ಲಿಕ್ಕೆ ಬರ್ತಾರೆ ಹೆಣ್ಮಕ್ಳು ಎಲ್ಲರಿಗೂ ಕೂಡ ಬಳೆ ಇಡಿಸ್ತಾಯಿದ್ರು. ಅವರಿಗೆಲ್ಲ ಆಗಿಬಿಟ್ಟಿತ್ತು. ಮದುಮಗಳಿಗೆ ಬಳೆ ಇಡ್ತಾಯಿದ್ರು. ಮದುಮಗಳಿಗೆ ಯಾಕೆ ಲೇಟ್ ಆಯಿತು ಅಂದರೆ ಅವಳು ಮೆಹಂದಿ ಹಾಕ್ಕೊಳ್ತಾಯಿದ್ಲು. ಮೆಹಂದಿ ಹಾಕ್ಕೊಂಡು ಸ್ವಲ್ಪ ಒಣಗಲಿ ಅಂಥೇಳಿ ಹಾಗೆ ಇಟ್ಕೊಂಡಿದ್ಲು. ಸ್ವಲ್ಪ ಡ್ರೈ ಆದಮೇಲೆ ಬಳೆ ಇಡುವ ಅಂಥೇಳಿ ಅವಳಿಗೆ ಬಳೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಬರೋಷ್ಟೊತ್ತಿಗೆ, ನಾನು ಬರೋದು ಸುಮಾರು 7 ಗಂಟೆ ಆಗಿಬಿಟ್ಟಿತ್ತು. ಹಾಗಾಗಿ ಸುಮಾರು 4:15 ಶುರು ಮಾಡಿದ್ರಂತೆ. ನಾನು ಬರೋದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 7 ಗಂಟೆ ಆಯಿತು. ನಾನು ಇಲ್ಲಿ ಅಂದರೆ ಗಡಿಬಿಡಿಲಿ ಎಲ್ಲ ಕ್ಲಿಪ್ಗಳನ್ನೂ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಎಷ್ಟು ಕ್ಲಿಪ್ ತೊಗೊಳ್ಳಿಕ್ಕಾಯಿತು ಅಷ್ಟು ಮಾತ್ರ ತೊಗೊಂಡಿದ್ದೇನೆ. ನೋಡ್ಬೋದು, ಒಬ್ಬರ ತಕ್ಷಣ ಒಬ್ಬರು ಬಳೆ ಇಡ್ತಾಯಿದ್ದಾರೆ. ಬಳೆ ಇಡೋದಂದ್ರೆ ಅಷ್ಟು ಈಸಿ ಕೆಲಸ ಅಲ್ಲ. ಯಾಕೆಂದರೆ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಬಳೆ ಇಡೋದಂದ್ರೆ ಭಾರಿ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತುಂಟ, ಒಂದು ಸತಿ ಬಳೆ ಇಡ್ತಾರೆ, 1-2 ಬಳೆ ಇಟ್ಕೊಂಡಿರ್ತಾರೆ. ಆಮೇಲೆ ಇದು ಸ್ವಲ್ಪ ಲೂಸ್ ಆಯಿತು, ಇನ್ನೊಂದು ಸ್ವಲ್ಪ ಟೈಟಾಗಿ ಇಡಿ ಅಂತ ಹೇಳ್ತಾರೆ. ಅಂದರೆ ಬಳೆ ಇಟ್ಟಿದವ್ರಿಗೆ ಹಂದಾಡಬಾರ್ದಂತೆ, ಕೈಯಲ್ಲಿ ಸೌಂಡ್ ಬರಬಾರ್ದು, ಹಾಗೆ ಬಳೆ ಇಡಿ. ಆಮೇಲೆ ಲೂಸ್ ಇಡಬೇಡಿ, ಟೈಟ್ ಇಡಿ. ಎಷ್ಟೊಂದು ಕಂಡೀಷನ್ ಹಾಕ್ತಾರೆ ಗೊತ್ತಾ? ನಿಮ್ಮ ಕಡೆನೂ ಹಾಗೇನಾ? ನಮ್ಮ ಕಡೆ ಅಂತೂ ಪಾಪ ಬಳೆಗಾರರಿಗೆ ಅಂತೂ ಸಖತ್ತಾಗಿ ಸುಸ್ತಾಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅವರು 2-3 ದಿವಸದಿಂದ ಮದುವೆ ಮನೇಲಿ ಬಳೆ ಇಡ್ತಾಯಿದ್ದಾರಂತೆ. ನೋಡ್ಬೋದು ಎಷ್ಟು ಟೈಟಾಗಿ ಇಡ್ತಾರೆ ಬಳೆ ಅಂದರೆ. ಕೈ ನೋವಾಯಿತು, ಕೈ ಗಾಯ ಆದರೂ ಕೂಡ ಬಳೆನ ಅಷ್ಟು ಟೈಟಾಗಿ ಹಾಕ್ಸ್ಕೊಳ್ಳೋದು ಬಿಡೋದಿಲ್ಲ ಹೆಣ್ಮಕ್ಳು. ಅಷ್ಟು ಟೈಟಾಗಿ ಹಾಕ್ಸ್ಕೊತಾಯಿದ್ರು. ಮತ್ತು ತೆಗಿಯೋ ಕೆಲಸ ಇಲ್ವಲ್ಲ. ಹೆಂಗಿದ್ರು ಒಂದು ಟೈಮ್ ಹಾಕಿದ್ರೆ ಒಂದು 6-7 ತಿಂಗಳ ತನಕ ಬಳೆನೇ ಇಡೋದಿಲ್ಲ. ಒಬ್ಬೊಬ್ಬರಂತೂ ವರ್ಷ ಆದರೂ ಆಯಿತು ಬಳೆನ ಇಡೋದೇ ಇಲ್ಲ, ಅಷ್ಟು ಟೈಟ್ ಹಾಕ್ಸ್ಕೊಳ್ತಾರೆ. ಅಂದರೆ ಒಡೆದೇ ಇದ್ದ ಹಾಗೇ. ಮಕ್ಕಳಿಗೂ ಕೂಡ ಬಳೆ ಇತ್ತು, ಎಲ್ಲ ರೀತಿಯ ಬಳೆ ಕೂಡ ಇತ್ತು. ಅಂದರೆ ಮಕ್ಕಳಿಂದ ದೊಡ್ಡವರಿಗೂ ಕೂಡ ಬಳೆ ಇತ್ತು. ಗಂಡು ಮಕ್ಕಳು ಕೆಲವಷ್ಟು ಜನ ಅವ್ರವ್ರ ಕೆಲಸದಲ್ಲಿ ಬಿದ್ದಿದ್ರು, ಇನ್ನು ಕೆಲವಷ್ಟು ಜನ ಕೂತ್ಕೊಂಡಿದ್ರು. ಹೀಗೆ ಒಳ್ಳೆ ಟೈಮ್ ಪಾಸಲ್ಲಿ ಒಂದು ಒಳ್ಳೆ ಸಂಭಾಷಣೆಯಲ್ಲಿ ನಮ್ಮ ಬಳೆಯ ಶಾಸ್ತ್ರ ನಡೀತಾ ಇತ್ತು ಅಂತಲೇ ಹೇಳ್ಬೋದು. ಅಂದರೆ ಬೆಳಗಾದರೆ ಮದುವೆಗಿರುತ್ತೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ಹಾಗಾಗಿ ಶಾಸ್ತ್ರಗಳು ಆರಂಭ ಆಗಿರೋದು ಇವತ್ತಿಂದ. ಮದುವೆ ಮನೆಗೆ ರಿಲೇಷನ್ ಕೂಡ ಬರೋದು ಇವತ್ತಿಂದನೇ. ಅವರಿಗೆಲ್ಲ ಊಟ ತಿಂಡಿ, ಕಾಫಿ, ಚಹಾ ಅಂಥೇಳಿ ಅವರಿಗೆ ಕೆಲಸ ಹೋಗ್ತದೆ. ಎಷ್ಟು ಕೆಲಸ ಮಾಡಿದ್ರೂ ಸಾಕಾಗೋದಿಲ್ಲ ಮದುವೆ ಮನೆಯಲ್ಲಂತೂ. ಸಿಕ್ಕಾಪಟ್ಟೆ ಕೆಲಸ, ಸಿಕ್ಕಾಪಟ್ಟೆ ಶಾಸ್ತ್ರ, ಅಷ್ಟೇ ಖುಷಿ, ಅಷ್ಟೇ ಸಂಭ್ರಮ. ನಿಜವಾಗ್ಲೂ ಒಂದು ಒಳ್ಳೆಯ ಏನು ಹೇಳ್ತೀವಿ, ಸಂಭ್ರಮದೊಂದಿಗೆ ಆಯಿತು ಅಂತಲೇ ಹೇಳ್ಬೋದು. ಎಲ್ಲರೂ ಖುಷಿಯಿಂದ ಒಗ್ಗಟ್ಟಿನಿಂದ ಮಾಡುವಂಥ ಒಂದು ಕೆಲಸ, ಒಂದು ವಿಶೇಷವಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನೋಡ್ಬೋದು, ಮದುಮಗಳಿಗೆ ಮೆಹಂದಿ ಆಲ್ರೆಡಿ ಹೋಗಿಬಿಟ್ಟಿದೆ. ಸ್ವಲ್ಪ ಒಣಗಿದ ತಕ್ಷಣ ಅದು ಉದುರುತ್ತಲ್ಲ, ಬಳೆ ಇಡಬೇಕಾದ್ರೆ ಉದುರೋಗಿದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದರಿಂದ ಇವತ್ತಿನಕ್ಕಿಂತ ಬೆಳಗ್ಗೆ ಚೆನ್ನಾಗಿ ಕಾಣಿಸ್ತದೆ ಇದು ಬಳೆ ಇಟ್ಟಿರೋದು. ಇವಾಗ ರಾತ್ರಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಇವಾಗ ಎಷ್ಟು ನಾನು ಆಗುತ್ತೋ ಅಷ್ಟು ಕ್ಲಿಪ್ನ ತೊಗೊಳ್ತಾ ಇದ್ದೀನಿ. ಬೆಳಗ್ಗೆ ಮತ್ತು ಬೇರೆ ಬೇರೆ ಕೆಲಸಗಳಿರ್ತಾವಲ್ಲ, ಹಾಗಾಗಿ ನಾನು ಬರದೇ ಇದ್ದವರಿಗೆಲ್ಲ ಸ್ವಲ್ಪ ಬಳೆ ತೊಗೊಳ್ಳೋದಿತ್ತು. ಅವರಿಗೆಲ್ಲ ಬಳೆ ಆರಿಸು ಅಂತ ಹೇಳಿದರು. ಬರದೇ ಇರೋರಿಗೆಲ್ಲ ನಾನು ಬಳೆ ತೊಗೊಳ್ತಾ ಇದ್ದೆ. ಅವ್ರನ್ನ ಸೈಜ್ ನೋಡಿ ಬಳೆನ ತೊಗೊಳ್ತಾ ಇದ್ವಿ. ಮತ್ತು ಸೆಕೆನೂ ಕೂಡ ಭಾರಿ ಇತ್ತು ಅವತ್ತು. ನಾವು ಬಳೆ ಇಟ್ಕೊಳ್ಳೋ ಕೂತ್ಕೊಂಡಿದ್ದೆ ಅಂಗಳದಲ್ಲಿ ಕೂತ್ಕೊಂಡ್ರು ಕೂಡ ಗಾಳಿ ಬರ್ತಾ ಇರಲಿಲ್ಲ, ಅಷ್ಟು ಸೆಕೆ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಸುಸ್ತಾಗ್ತಾಯಿತ್ತು, ಬೆವರು ಬೇರೆ. ಅಪ್ಪ ದೇವರೇ ಅನಿಸ್ತಾಯಿತ್ತು. ಈವಾಗಲೇ ಇಷ್ಟು ಸೆಕೆ ಆದರೆ ನಾಡಿದ್ದು ಮದುವೆ ಮನೇಲಿ ಹೇಗೆ ಮಾಡೋದು ಅಂಥೇಳಿ ಎಲ್ಲರದ್ದು ಚಿಂತೆ ಆಗಿಬಿಟ್ಟಿತ್ತು, ಅಷ್ಟು ಸೆಕೆ.
ಎಷ್ಟೊಂದು ಶಾಸ್ತ್ರಗಳು ಇರ್ತಾವಲ್ಲ ಮದುವೆ ಮನೆಯಲ್ಲಿ, ತುಂಬಾ ಖುಷಿ ಆಗುತ್ತೆ ಈ ಥರ ಶಾಸ್ತ್ರೋಕ್ತವಾಗಿ ಮದುವೆ ಆಗಲಿಕ್ಕೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ನಿಮಗೂ ಈ ಥರ ಇಷ್ಟನಾ ಅಂತ ಕಮೆಂಟ್ ಮಾಡಿ. ನನಗಂತೂ ಈ ಥರ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ ತುಂಬಾ ಇಷ್ಟ ಆಗ್ತದೆ. ನನ್ನ ಮದುವೆಯಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ಶಾಸ್ತ್ರನೂ ಅವರಿಗೆ ನೆನ್ಪು ಮಾಡಿ ಮಾಡಿಸ್ಕೊಂಡು ಮದುವೆ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ನನಗೆ ಈ ಥರ ಶಾಸ್ತ್ರ ಮಾಡಿಸೋದು ಅಥವಾ ಮಾಡಿಸ್ಕೊಳ್ಳೋದು ಅಂದರೆ. ಹಾಗೆ ಬಳೆನ ಎಷ್ಟೆಷ್ಟು ಇಟ್ಕೊಂಡ್ವಿ ಅದೊಂದು ಕಡೆ ನೋಟ್ ಮಾಡಿ ಇಟ್ಕೋಬೇಕು, ಯಾಕಂದರೆ ಅವರಿಗೆ ಆಮೇಲೆ ಲೆಕ್ಕ ತಪ್ಪಾರ್ದಲ್ಲ, ಕನ್ಫ್ಯೂಸ್ ಆಗಬಾರ್ದು ಅಂಥೇಳಿ ಅವರಿಗೆ ಬಳೆಯ ಲೆಕ್ಕಾಚಾರ ಕೂಡ ಮಾಡ್ಕೊಳ್ತಾಯಿದ್ರು. ಒಂದು ಕಡೆ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ತಾಯಿದ್ಲು ಎಷ್ಟು ಬಳೆ ಆಯಿತು ಏನು ಅನ್ನೋದನ್ನು ಕೂಡ. ಈ ಬಂದವ್ರಿಗೆ ಬಳೆ ಇಡೋದು ಈಸಿ, ಯಾಕಂದರೆ ಅವರೇ ಇರ್ತಾರೆ, ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬರ್ದಿದ್ದವ್ರಿಗೆ ಬಳೆ ತೊಗೊಳೋದು ಭಾರಿ ಕಷ್ಟ, ಯಾಕಂದರೆ ಅವ್ರಿಗೆ ಯಾವ್ದು ಇಷ್ಟ ಆಗ್ತದೆ ಯಾವ್ದು ಇಷ್ಟ ಆಗೋದಿಲ್ಲ ಅಂಥೇಳಿ ಗೊತ್ತಾಗೋದೇ ಇಲ್ಲ. ಮತ್ತು ಸೈಜ್ ಕರೆಕ್ಟ್ ಆಗುತ್ತಾ ಇಲ್ಲ ಅಂತಲೂ ಗೊತ್ತಾಗೋದಿಲ್ಲ. ಸೊ ಅದೇ ಒಂದು ಕನ್ಫ್ಯೂಸು. ನಾನು ಬಳೆ ಇಡೋಣ ಅಂತ ಕೂತ್ಕೊಂಡೆ, ನನಗೆ ಬಳೆ ಯಾವುದು ಸೆಲೆಕ್ಷನ್ ಆಗ್ತಾನೇ ಇರಲಿಲ್ಲ. ಯಾಕಂದರೆ ಸಾರಿ ಮ್ಯಾಚಿಂಗ್ ಮಾಡ್ಕೊಳ್ಳುವ ಅಂತ ಹೇಳಿದ್ದೆ, ಬಟ್ ಸಾರಿ ಮ್ಯಾಚಿಂಗ್ ಬಳೆ ನನ್ನ ಹತ್ರ ಇಲ್ಲಿ ಇವ್ರ ಹತ್ರ ಇರಲಿಲ್ಲ. ಆದರೆ ಬಳೆ ಇಡಲೇಬೇಕಿತ್ತು. ಆಮೇಲೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ, ಅಷ್ಟೊಂದು ಬೇರೆಯವ್ರಿಗೆ ಇಡಿ ಅಂಥೇಳಿ ಮದುಮಗಳ ಅಮ್ಮನಿಗೆ ಬಳೆ ಇಡಿಸ್ತಾ ಇದ್ದೀವಿ. ಅಂದರೆ ಅವ್ರದ್ದು ಆಗಿರಲಿಲ್ಲ, ಫಸ್ಟ್ ಇವ್ರಿಗೆ ಇಟ್ಕೊಳ್ಳಿ ಆಮೇಲೆ ನಂಗೆ ಲಾಸ್ಟಿಗೆ ಇಡಿ ಅಂಥೇಳಿ. ಅಲ್ಲಿ ತನಕ ಅಟ್ಲೀಸ್ಟ್ ನಂಗೆ ಸಿಗ್ಬೋದೇನೋ ಹುಡ್ಕೋಣ ಅಂಥೇಳಿ ಅವರಿಗೆ ಇಟ್ಕೊಳ್ಳಿಕ್ಕೆ ಹೇಳಿದೆ. ನೋಡ್ಬೋದು ಇವ್ರದ್ದು ಕೂಡ ಆಯಿತು. ನೆಕ್ಸ್ಟ್ ನನ್ನ ಸರದಿ ಕತೆ ಕೇಳಿ. ನಂದು ಬಳೆ ಇಡಬೇಕಾದ್ರೆ ನನ್ನ ಲೈಫಲ್ಲಿ ಎಷ್ಟು ನೋವಾಗಿರಲಿಲ್ಲ, ಎಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಾಗಿದ್ದು ಇವತ್ತೇ. ನೀವು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ನಾನು ಎಷ್ಟು ಡ್ಯಾನ್ಸ್ ಮಾಡಿದ್ದೀನಿ ಬಳೆ ಇಟ್ಕೋಬೇಕಾರೆ ಅಂಥೇಳಿ. ಎಷ್ಟು ಅಂದರೆ ಒಂದು ಬಳೆ ಇಷ್ಟ ಆಯಿತು, ಅದು ಸ್ವಲ್ಪ ದೊಡ್ಡ ಸೈಜ್ ಬೇಕಿತ್ತು, ದೊಡ್ಡ ಸೈಜ್ ಇರಲಿಲ್ಲ. ಆದರೆ ಅವರು ಬಳೆಗಾರ ಎಂತ ಹೇಳಿದ್ರು ಅಂದರೆ ಇಲ್ಲ ಈ ಬಳೆ ನಿಂಗೆ ಆಗುತ್ತೆ ಇಡುವ ಅಂಥೇಳಿ ಹೇಳಿದ್ರು. ಅವರು ಅಂದರೆ ನಮಗೆ ಬಳೆ ಅಷ್ಟೊಂದೆಲ್ಲ ಇಟ್ಟು ರೂಢಿ ಇಲ್ಲ ಅಲ್ಲ, ಅವ್ರು ಬಳೆ ಇಡಬೇಕಾದ್ರೆ ಕೈ ಪ್ರೆಸ್ ಮಾಡೋದೇ ಸಖತ್ ನೋವಾಗೋಯ್ತು, ಇನ್ನು ಬಳೆ ಹೆಂಗಪ್ಪ ಇಡ್ತಾರೆ ಅಂತ. ನೋಡಿ ಪೂರ್ತಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನಾನು ನೋವು ಅನುಭವಿಸ್ತೀನಿ ಬಳೆ ಇಡಬೇಕಾರೆ ಅಂತ. ಕೆಲವೊಂದು ಸತಿ ಗಾಯ ಕೂಡ ಆಯಿತು, ಬಳೆಗಳಲ್ಲೇ ಒಡೆದು ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಬಳೆ ಇಟ್ಟಿರೋದು. ನನ್ನ ಮದುವೆ ಕೂಡ ಎಷ್ಟು ಕಷ್ಟಪಟ್ಟು ಬಳೆ ಇಟ್ಟಿರಲಿಲ್ಲ, ಅಂದರೆ ತುಂಬ ಬಳೆ ಹಾಕಿದೆ, ಎಷ್ಟು ಟೈಟಾಗಿ ಬಳೆ ಹಾಕಿರಲಿಲ್ಲ. ನನ್ನ ಮನೆಗೆ ಅಂದರೆ ಬಳೆ ಇಟ್ಟ ಮೇಲೆ ಅನ್ನಿಸ್ತು ಇಷ್ಟು ಟೈಟ್ ಬೇಡ ಆಗಿತ್ತು, ಆಮೇಲೆ ತೆಗಿಲಿಕ್ಕೆ ಬರೋದಿಲ್ಲ ಅಂಥೇಳಿ. ಈಗ ಇಟ್ಟಿದ್ದು ಹಾಗೇ ಆಗಿದೆ. ನೋಡ್ಬೋದು ನಾನು ಎಷ್ಟು ಸರ್ಕಸ್ ಮಾಡ್ತಾಯಿದ್ದೆ ಬಳೆ ಇಡ್ಸ್ಕೋಬೇಕಾರೆ ಅಂತ. ಪಾಪ ಅವರಿಗೂ ಕಷ್ಟ ಆಗ್ತಾಯಿತ್ತು, ಬಳೆ ಇಡೋರಿಗೂ ಕೂಡ. ಮದುವೆ ಬಳೆ ಸ್ವಲ್ಪ ದಿನ ಗಲೀಜಾಗ ತನಕ ಅವ್ರ ಕೈ ತಿರ್ಸಿ ಮಾತ್ರ ತಿರ್ಸ್ಕೊ, ನೀವೇ ಕೈ ಮಾಡ್ತೀವಿ ಬಳೆ ಬಳೆ ಚಲೋ ಇತ್ತು ನನ್ನ ಕೈಗೆ. ನಾನು ದಗಲ ಬಳೆ ಸಿಕ್ಕಿ ಬರೋಣ ಬಹಳ ಚಲೋ ನಮ್ ಬಳೆ ಇದೆಯೋ ಸುಮಾರು ಬಳೆ ಹೊಡಿತಾವ. ಅದು ಕೈ ಗಟ್ಟಿ ಇರ್ತದೆ. ಹಾಕಳೆ ಮಗ ನೀ ಮುಂದೆ ಬಾ, ಇನ್ನೊಂಚೂರು ಮುಂದೆ ಬಾ ಮಗ. ಕೈ ಅಷ್ಟು ಮಿದು ಇದೆ, ಬಾಳೆ ಹೋಗ್ತವೆ, ಅದು ಉಳಿ ಸ್ವಲ್ಪ ಹಿಂಗೆ ಮಾಡ್ತಾವೆ, ಸಿಕ್ಸ್ತದೆ ಅಷ್ಟು ಮಿದು. ಅವ್ರ ಕೈ ಅಕ್ಕಿ ಬಿಡ್ತಾವೆ, ಅಷ್ಟು ಮಿದು ಬರ್ತಾವೆ. ಅವರು ಬೆಳ್ಳು ಎಬ್ಬಿಸ್ಬಿಡ್ತಾರೆ ಅಲ್ಲಂದ್ರೆ ಈಗ ನಾವಿಲ್ಲ ಮಗ. ಹೌದು, ನಾನು ನೇತ್ರನ ಕೈ ರಾಶಿ ಮಕ್ಕಳಿಗೆ ಮಾಡಿದ್ದೆ. ಆಗಲಿ ಚಂದ ಕಾಣ್ತದೆ, ಇಟ್ಕ ಕೈ ತುಂಬ. 2 ಡಜನ್ನು ನೇತ್ರ
ಎರಡೂವರೆ ಇಟ್ಗಳೇ. ನೋಡಿದ್ರಲ್ವ ಎಷ್ಟು ಕಷ್ಟ ಆಯಿತು ಅಂತ. ಅಂದರೆ ನಮ್ಮ ಬಾಬಾ ಅಂದರೆ ಶರತ್ ಇದ್ದಾರಲ್ಲ, ಸೊ ಅವರು ಏನು ಹೇಳಿದ್ರು ಅಂದರೆ ನೀನು 2 ಡಜನ್ ಬಳೆ ಇಟ್ಕೋಬೇಕು ಅಂತ ಹೇಳಿದರು. ನನಗೆ 2 ಡಜನ್ ಇಲ್ಲಿ ಅರ್ಧ ಡಜನ್ ಬಳೆ ಇಟ್ಕೊಳ್ಳಿಗೂ ತುಂಬಾ ಕಷ್ಟ ಆಯಿತು. ಎಲ್ಲರೂ ಫೋರ್ಸ್ ಮಾಡಿ ಮಾಡಿ ಅಂತೂ 1.5 ಡಜನ್ ಒಂದೊಂದು ಕೈಗಿಟ್ಟೆ. ನೋಡ್ಬೋದು ಬಳೆ ಆ ಕಡೆ ಹಂದಾಡ್ತಾ ಇರಲಿಲ್ಲ, ಅಷ್ಟು ಟೈಟಾಗಿ ಇಟ್ಟಿದ್ರು ಬಳೆಯ. ನನಗೆ ಬೇರೆ ಅಂದರೆ ಒಳಗಡೆ ಇವಾಗ ಶಕೆ ಆಗ್ತದಲ್ಲ, ಫುಲ್ ರ್ಯಾಷಸ್ ಎಲ್ಲ ಆಗ್ಬಿಟ್ರೆ ಅಂತೇಳಿ ಒಂದು ಹೆದರಿಕೆ ಕೂಡ ಇತ್ತು. ಅವರು ಅಂದರೆ ಬಳೆಗಾರರು ಹೇಳ್ತಾಯಿದ್ರು ಇದಕ್ಕೆ ಒಳಗಡೆ ಪೌಡ್ರೆಲ್ಲ ಹಾಕಿ ಅಂತ ಆಗೋದಿಲ್ಲ ಅಂಥೇಳಿ, ಡರ್ಮಿಗಲ್ ಪೌಡ್ರು ಆ ಥರ ಕೂಲ್ ಪೌಡ್ರ್ ಬರ್ತದಲ್ಲ ಆ ಥರದ್ದು ಹಾಕಿ ಅಂತ. ಲಾಸ್ಟಲ್ಲಿ ಅಜ್ಜಿ ಬಳೆ ಇಟ್ಕೊಂಡ್ರು. ನೋಡ್ಬೋದು ಅಜ್ಜಿಯ ಒಂದು ಸಂಭಾಷಣೆ, ಹೇಗಿಂಗಿದು ಬಳೆ ಇಟ್ರಿ ಚೆಂದ ಕಾಣಿಸ್ತಂದ್ರೆ. ಇವರು ಈ ಕಡೆ ಇದ್ದವರು ನಮ್ಮ ಮಾವನ ಅಮ್ಮ, ಚೇರಿ ಮೇಲೆ ಕುತ್ಕೊಂಡವರು ನಮ್ಮ ಅತ್ತೆಯ ಅಮ್ಮ. ಬಿಗಿತ್ತಿ ಅಂತಲೇ ಹೇಳ್ಬೋದು. ಅವರಿಬ್ಬರು ಬಳೆಯ ಮಾತುಕತೆ ಆಯಿತು. ಮತ್ತು ಲಾಸ್ಟ್ನೇದಾಗಿ ಬಳೆಯ ಲೆಕ್ಕಾಚಾರ ಮಾಡಬೇಕಲ್ಲ, ಲೆಕ್ಕಾಚಾರ ಮಾಡಿ ಅವರಿಗೆ ದುಡ್ಡು ಕೊಡಬೇಕಲ್ಲ, ಹಾಗಾಗಿ ಲೆಕ್ಕಾಚಾರವನ್ನು ಮಾಡ್ತಾಯಿದ್ರು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಲಾಗ್ ಇಷ್ಟೇ. ಬಳೆ ಶಾಸ್ತ್ರದ ಲಾಗ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಲಾಗ್ನೊಟ್ಟಿಗೆ ಮುಂದಿನ ಮದುವೆ ಮನೆಯ ಶಾಸ್ತ್ರದೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.